ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೇನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ಸಂಪದ ಹಂಚಿನಮನೆ. Completed my master's in psychiatry nursing. I have more than 8 years of teaching experience. ಇವತ್ತಿನ ಈ ವಿಡಿಯೋ ಅಲ್ಲಿ ನಾವು ಏನೆಲ್ಲ ಸ್ಕೋಪ್ಸ್ ನರ್ಸಿಂಗ್ ಕಂಪ್ಲೀಟ್ ಮಾಡಿದವ್ರಿಗಾಗಿ ಇದೆ ಅಥವಾ ಯಾರೆಲ್ಲ ನರ್ಸಿಂಗ್ನ ಜಾಯಿನ್ ಆಗಿದ್ದೀರಾ ಅಥವಾ ಆಗೋರಿದ್ದೀರಾ ನಿಮ್ಮೆಲ್ರಿಗೂ ಒಂದು ಬ್ರೀಫ್ ಇನ್ಫಾರ್ಮೇಷನ್ ಇರಲಿ. ಏನೆಲ್ಲ ಫ್ಯೂಚರಲ್ಲಿ ನಿಮಗೆ ಆಪರ್ಚುನಿಟೀಸ್ ಇದ್ದಾವೆ, ಯಾವೆಲ್ಲ ಫೀಲ್ಡಲ್ಲಿ ನೀವು ಮೂವ್ ಆಗ್ಬೋದು ಅನ್ನೋದಕ್ಕಾಗಿ ಈ ವಿಡಿಯೋನ ಮಾಡಿದ್ದೀವಿ. ರೀಸನ್ ಏನಂದರೆ ಎಲ್ಲ ನರ್ಸಿಂಗ್ ಸ್ಟೂಡೆಂಟ್ಸು ಯೂಶ್ವಲಿ ಒಂದು ಕ್ವೆಶನ್ ಮಾಡ್ತಾರೆ, ಮೇಡಮ್ ನರ್ಸಿಂಗ್ ಕೋರ್ಸಸ್ನ ಕಂಪ್ಲೀಟ್ ಮಾಡಿದ ಮೇಲೆ ನಾವು ಯಾವೆಲ್ಲ ಜಾಬ್ನ ಸೆಕ್ಯೂರ್ ಮಾಡ್ಬೋದು, ಏನೆಲ್ಲ ಗವರ್ಮೆಂಟ್ ಆಪರ್ಚುನಿಟೀಸ್ ಇದ್ದಾವೆ, ಯಾವೆಲ್ಲ ಟೀಚಿಂಗ್ ಫೀಲ್ಡಲ್ಲಿ ನಾವು ಹೋಗ್ಬೋದು, ಮತ್ತೆ ಏನಾದ್ರು ಬೇರೆ ಆಪರ್ಚುನಿಟೀಸ್ ನಮಗಾಗಿ ಇಂಡಿಯಾಲಿ ಇದ್ದಾವ, ನಾವೆಲ್ಲ ಅಬ್ರಾಡ್ಗೆ ಹೋಗೋದಕ್ಕೆ ಆಗೋದಿಲ್ಲ ಬಟ್ ಅದೇ ಪೇ ಸ್ಕೇಲಲ್ಲಿ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಆದ್ರೂ ಸ್ವಲ್ಪ ಸೇವಿಂಗ್ಸ್ ಇರುವಂತಹ ಜಾಬ್ಸ್ ಆಪರ್ಚುನಿಟೀಸ್ ಏನಾದ್ರು ನಮ್ಮ ಇಂಡಿಯಾಲಿ ಇದ್ಕೊಂಡು ನಾವು ಮಾಡ್ಬೋದಾ ಅನ್ನೋ ಒಂದು ಕ್ವೆಶನ್ನ ಎಲ್ಲ ಸ್ಟೂಡೆಂಟ್ಸು ಕೇಳ್ತಾರೆ. ಮತ್ತೆ ಇವಾಗ ಕರೆಂಟ್ಲಿ PU ಮುಗಿಸಿ ಯಾರೆಲ್ಲ ನರ್ಸಿಂಗ್ ಫೀಲ್ಡಲ್ಲಿ ಬರಬೇಕು ಅನ್ನೋರಿಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇರಲಿ ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹಿಸಿದಂಥ ಎಲ್ಲ KNO ಮೆಂಬರ್ಸ್ ಮತ್ತು KNO ಸೀನಿಯರ್ ಫ್ಯಾಕಲ್ಟೀಸ್ ಯಾರ್ಯಾರು ಇದ್ದೀರಾ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಎಲ್ರಿಗೂ ಗೊತ್ತಿರೋ ಥರ ನರ್ಸಿಂಗ್ ಎಜುಕೇಷನ್ ಅಂತ ಬಂದಾಗ ಸೊ ಎರಡು ಮುಖ್ಯವಾದ ಕೋರ್ಸಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಸೊ ಒಂದು GNM ನರ್ಸಿಂಗ್ ಅಥವಾ BSc ನರ್ಸಿಂಗ್. ನಾವು GNM ನರ್ಸಿಂಗ್ ಮಾಡಬೇಕಾ, BSc ನರ್ಸಿಂಗ್ ಮಾಡಬೇಕಾ, ನಾವು ಎಲಿಜಿಬಲ್ ಇದೀವಾ ಇಲ್ಲ ಅನ್ನೋ ಕ್ವೆಶನ್ ಎಲ್ರಿಗೂ ಇರುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇದ್ರ ಬಗ್ಗೆ ಮಾತಾಡೋಣ. ಸೊ GNM ನರ್ಸಿಂಗ್ ಅಂದರೆ ಇದು ಒಂದು ಡಿಪ್ಲೊಮಾ ಕೋರ್ಸ್ ಇದೆ. BSc ನರ್ಸಿಂಗ್ ಅಂದರೆ ಇದು ಒಂದು ಡಿಗ್ರಿ. ಸೊ GNM ಅಂದರೆ ಜನರಲ್ ನರ್ಸಿಂಗ್ ಅಂಡ್ ಮಿಡ್ವೈಫ್ರಿ ಇನ್ ನರ್ಸಿಂಗ್. ಸೊ BSc ನರ್ಸಿಂಗ್ ಅಂದರೆ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ನರ್ಸಿಂಗ್. GNM ನರ್ಸಿಂಗ್ ಬಂದ್ಬಿಟ್ಟು ಇದು 3 ವರ್ಷಗಳ ಕೋರ್ಸ್ ಇರುತ್ತೆ. BSc ನರ್ಸಿಂಗ್ ಇದು 4 ಇಯರ್ಸ್ ಕೋರ್ಸ್ ಇರುತ್ತೆ. ಸೊ GNM ನರ್ಸಿಂಗ್ ಮಾಡಿದವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಕ್ಲಿನಿಕಲ್ ಫೀಲ್ಡ್ ಅಲ್ಲಿ ಅಷ್ಟೇ ಹೋಗೋದಕ್ಕೆ ಅವಕಾಶ ಇರುತ್ತೆ. ಬಟ್ ಅವ್ರು ಯಾವ ಥರ ಅವರ ಎಜುಕೇಶನ್ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಅವರು ಎಲ್ಲ ಫೀಲ್ಡಲ್ಲೂ ಎಲ್ಲ ಪ್ರೊಫೆಷನಲ್ಲೂ ಮೂವ್ ಆಗ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀವಿ. BSc ನರ್ಸಿಂಗ್ ಮಾಡಿದವ್ರಿಗೆ ಕ್ಲಿನಿಕಲ್ ಮತ್ತು ಟೀಚಿಂಗ್ ಸೈಡಲ್ಲಿ ಆಪ್ಷನ್ಸ್ ಇರುತ್ತೆ. ಇದನ್ನು ಬಿಟ್ಟು ಮತ್ತೆ ಏನೆಲ್ಲ ಆಪರ್ಚುನಿಟೀಸ್ ಇದ್ದಾವೆ ಮೇಡಮ್ ಅಂತ ಕೇಳಿದ್ರೆ ನೆಕ್ಸ್ಟ್ ಸ್ಲೈಡಲ್ಲಿ ತಿಳಿಸ್ತಾ ಹೋಗ್ತೀವಿ. ಸೊ GNM ಜಾಯಿನ್ ಆಗಬೇಕಂದ್ರೆ ನಿಮಗೆ ಯಾವೆಲ್ಲ ಅರ್ಹತೆಗಳು ಅಂದರೆ ಎಲಿಜಿಬಿಲಿಟಿ ಇರಬೇಕು ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ಆರ್ಟ್ಸ್, ಕಾಮರ್ಸ್, ಸೈನ್ಸ್ PU ಕಂಪ್ಲೀಟ್ ಮಾಡಿದರೆ ನೀವು ಎಲ್ಲರೂ ಎಲ್ಲ ಸ್ಟ್ರೀಮ್ನವರು GNM ನರ್ಸಿಂಗ್ನ ಜಾಯಿನ್ ಆಗ್ಬೋದು. ಬಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದುಬಿಟ್ಟು 45% ಆಫ್ ಮಾರ್ಕ್ಸ್ನ ನೀವು ತೆಗ್ದಿದ್ರೆ ನೀವೆಲ್ಲರೂ GNM ನರ್ಸಿಂಗ್ನ ಜಾಯಿನ್ ಆಗ್ಬೋದು. BSc ನರ್ಸಿಂಗ್ ಅಂತ ಬಂದರೆ ಆರ್ಟ್ಸ್, ಕಾಮರ್ಸ್ ಅವ್ರಿಗೆ ಯಾವುದೇ ರೀತಿಯ ಆಪರ್ಚುನಿಟೀಸ್ ಇರೋದಿಲ್ಲ BSc ನರ್ಸಿಂಗ್ ಜಾಯಿನ್ ಆಗೋದಕ್ಕೆ. ಓನ್ಲಿ ಸೈನ್ಸ್ ಯಾರು ಮುಗಿಸಿರ್ತೀರಾ ನಿಮ್ಮ PU ಸೆಕೆಂಡ್ ಇಯರಲ್ಲಿ ಯಾರೆಲ್ಲ ಸೈನ್ಸ್ನ ಅಥವಾ PU ಅಲ್ಲಿ ಸೈನ್ಸ್ನ ಚೂಸ್ ಮಾಡಿ ಕಂಪ್ಲೀಟ್ ಮಾಡಿರ್ತೀರಾ, 45%ಗಿಂತ ಜಾಸ್ತಿ ಮಾರ್ಕ್ಸ್ನ ಸೆಕ್ಯೂರ್ ಮಾಡಿರ್ತೀರಾ ಅಂಥವ್ರಿಗಾಗಿ BSc ನರ್ಸಿಂಗ್ ಇದೆ. ಮೇಡಮ್ GNM ನರ್ಸಿಂಗ್ ಮುಗಿದ್ಮೇಲೆ ನಾವು ಟೀಚಿಂಗ್ ಮಾಡಬಹುದಾ ಮಾಡಬಾರ್ದಾ? ನೀವು ಕೂಡ ಮಾಡ್ಬೋದು. ಯಾವಾಗ ಅಂದರೆ GNM 3 ಇಯರ್ಸ್ ಕೋರ್ಸ್ನ ಮುಗಿಸ್ಬಿಟ್ಟು ನೀವು BSc ನರ್ಸಿಂಗ್ ಕೋರ್ಸ್ನ 2 ಇಯರ್ಸ್ ಕಂಪ್ಲೀಟ್ ಮಾಡಿದರೆ ನೀವು ಬೆಡ್ ಸೈಡಲ್ಲೂ ವರ್ಕ್ ಮಾಡ್ಬೋದು, ಅಂದರೆ ಕ್ಲಿನಿಕಲ್ ಸೈಡ್, ಅಥವಾ ನೀವು ಟೀಚಿಂಗ್ ಸೈಡಲ್ಲಿ ಆ್ಯಸ್ ಅ ಫ್ಯಾಕಲ್ಟಿ ಅಂತಲೂ ಕೂಡ ವರ್ಕ್ ಮಾಡ್ಬೋದು. ಮೇಡಮ್ ಆಮೇಲೆ ಏನು ಮಾಡ್ಬೋದು? ಆ್ಯಸ್ ಯೂಶ್ವಲ್ BSc ಅವ್ರ ಥರ ನೀವು BSc ಕಂಪ್ಲೀಟ್ ಮಾಡಿದರೆ MSc ನರ್ಸಿಂಗ್ ಮತ್ತು PhD ನರ್ಸಿಂಗ್ ಮಾಡ್ಬೋದು. BSc ಅವರು ಕೂಡ MSc ನರ್ಸಿಂಗ್ ಮತ್ತು PhD ನರ್ಸಿಂಗ್ ಮಾಡ್ಬೋದು. MSc ನರ್ಸಿಂಗ್ ಬಂದುಬಿಟ್ಟು 2 ಇಯರ್ಸ್ ಕೋರ್ಸ್ ಇರುತ್ತೆ. ಯಾರು BSc ನಂತರ ಮಾಡ್ತೀರಾ ಅವ್ರಿಗೂ ಕೂಡ, BSc ನರ್ಸಿಂಗ್ ಮಾಡಿದವ್ರಿಗೂ ಕೂಡ 2 ಇಯರ್ಸ್ ಕೋರ್ಸ್ ಇರುತ್ತೆ. ಅದರ ನಂತರ PhD ನರ್ಸಿಂಗ್ ಡಿಪೆಂಡ್ ಆನ್ 3 ಇಯರ್ಸ್ ಟು 5 ಇಯರ್ಸ್. ನಿಮ್ಮ ಥೀಸಿಸ್, ನಿಮ್ಮ ವರ್ಕ್ ಅಥವಾ ಸ್ಟಡಿ ಮಟೀರಿಯಲ್ಸ್ನ ನೀವು ಯಾವ ಥರ ಸಬ್ಮಿಟ್ ಮಾಡ್ತೀರಾ ಡಿಪೆಂಡ್ ಆನ್ ಯೂನಿವರ್ಸಿಟೀಸ್, ಕಾಲೇಜ್ ವೇರ್ ಯು ಹ್ಯಾವ್ ಜಾಯಿನ್ಡ್. ಅಲ್ಲಿ ರೂಲ್ ಆ್ಯಂಡ್ ರೆಗ್ಯುಲೇಷನ್ ಅಕಾರ್ಡಿಂಗ್ ನೀವು ಇಯರ್ ಆಫ್ ಡ್ಯೂರೇಷನ್ನ ಕಂಪ್ಲೀಟ್ ಮಾಡ್ಬೋದು. ಮೇಡಮ್ ಈ ಎಜುಕೇಷನ್ ಡೀಟೇಲ್ಸ್ ಮುಗಿದ್ಮೇಲೆ ನೆಕ್ಸ್ಟ್ ಮತ್ತೆ ಕೇಳ್ತೀರಾ, ಮೇಡಮ್ ಏನು ಮಾಡಬೇಕು? ನಾವು ಹೈಯರ್ ಎಜುಕೇಷನ್ಗೆ ಹೋಗಬೇಕಾ ಅಥವಾ ಹೈಯರ್ ಎಜುಕೇಷನ್ ಅಂದರೆ ಏನೆಲ್ಲ ಇರುತ್ತೆ? ಸೊ ಮಾಸ್ಟರ್ಸ್ ಇನ್ ನರ್ಸಿಂಗ್ ಮಾಡಬೇಕಂದ್ರೆ ಮತ್ತೆ ಎಲ್ಲ ಸಬ್ಜೆಕ್ಟ್ಸ್ನ ಓದಬೇಕಾ ಅಥವಾ ಯಾವ ಥರ ಇದೆ ಅನ್ನೋ ಒಂದು ಕ್ವೆರೀಸ್ ಇರುತ್ತೆ. ಅದನ್ನು ಬಿಟ್ಟರೆ
ಏನ್ ಜಾಬ್ ಮಾಡ್ಬೋದು ಮೇಡಮ್? ಇಲ್ಲ ಹೈಯರ್ ಎಜುಕೇಶನ್ ಮಾಡೋಕ್ಕಾಗೋದಿಲ್ಲ, ನಾವು ಪುವರ್ ಬ್ಯಾಕ್ ಗ್ರೌಂಡ್ ಇದ್ದೀವಿ, ಪುವರ್ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಇದೆ, ಸೊ ನಾವು ಜಾಬ್ ಮಾಡ್ತಾ ಮಾಡಬೇಕು ಅನ್ನೋದು ಆಪ್ಷನ್ ಇಟ್ಟಿದ್ದೀವಿ. ಅಥವಾ ಫಸ್ಟ್ ನಾವು ಸೋರ್ಸ್ ಆಫ್ ಇನ್ಕಮ್ನ ಸ್ಟ್ರಾಂಗ್ ಮಾಡಬೇಕು ಅನ್ನೋರಿದ್ರೆ ವರ್ಕ್ ಅಥವಾ ಜಾಬ್ ಬಗ್ಗೆ ಸ್ಪೆಷಲಿ ಕ್ವೆಶನ್ ಮಾಡ್ತೀರಾ ಅಥವಾ ಅದ್ರ ಬಗ್ಗೆ ಡೌಟ್ಸ್ ಕೇಳ್ತೀರಾ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಎಜುಕೇಶನ್ ಯಾವ ತರ ಅಪ್ಗ್ರೇಡ್ ಮಾಡ್ಕೋಬಹುದು GNM ಮತ್ತೆ PBBSc ನರ್ಸಿಂಗ್ ನಂತರ ಅಂತ ನನ್ನ ಕೇಳಿದ್ರೆ, ಸೊ MSc ನರ್ಸಿಂಗ್ ಇದೆ. ಸೊ MSc ನರ್ಸಿಂಗ್ ಅಲ್ಲಿ ಏನೆಲ್ಲ ಸ್ಪೆಷಾಲಿಟೀಸ್ ಇರ್ತವೆ, ಮತ್ತೆ BSc ನರ್ಸಿಂಗ್ ತರ ಎಲ್ಲ ಸಬ್ಜೆಕ್ಟ್ಸ್ ಸ್ಟಡಿ ಮಾಡ್ಬೇಕಾ? ಎಲ್ಲ ಸಬ್ಜೆಕ್ಟ್ಸ್ ಅಂತೂ ಸ್ಟಡಿ ಮಾಡೇ ಮಾಡ್ತೀರಾ, ಬಟ್ ಫೋಕಸ್ ಆಗಿ ಮೇನ್ಲಿ ನೀವು ಒಂದು ಸ್ಪೆಷಾಲಿಟೀಸ್ ನ ಚೂಸ್ ಮಾಡ್ಬೇಕಾಗುತ್ತೆ. ಬಹಳಷ್ಟು ಸಬ್ಜೆಕ್ಟ್ಸ್ನ ನೀವು ಸ್ಟಡಿ ಮಾಡಿರ್ತೀರಾ, ಬಟ್ ಸ್ಪೆಸಿಫಿಕಲಿ ಇನ್ ಇಂಡಿಯಾ ಅಲ್ಲಿ ನಿಮಗೆ ಮಾಸ್ಟರ್ಸ್ ಮಾಡ್ಬೇಕಾದ್ರೆ ಕೆಲವೊಂದು ಸ್ಪೆಷಾಲಿಟೀಸ್ನ ಆಪರ್ಚುನಿಟಿ ಇಟ್ಟಿದ್ದಾರೆ. ಅದು ಯಾವ್ದಂದ್ರೆ MSN ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್. ನೀವೆಲ್ಲರೂ BSc ನರ್ಸಿಂಗ್ GNM ಅಲ್ಲಿ ಓದಿರ್ತೀರಾ, ಮೆಡ್ಸರ್ಜ್ 1 and 2. ಅದು ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ ಅಂತ ಓವರ್ ಆಲ್ ಆಗಿ ಒಂದು ಸಿಲೆಬಸ್ ಇರುತ್ತೆ ಅಥವಾ ಸ್ಪೆಷಾಲಿಟಿ ಇರುತ್ತೆ. ಅದ್ರ ನಂತರ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್. ಸೊ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ತಗೊಂಡ್ರೆ ನೀವು ಯಾವುದೇ ಫೀಲ್ಡ್ ಅಲ್ಲಿನೂ ಕೂಡ ನಿಮ್ಮ ಕ್ವಾಲಿಫಿಕೇಶನ್ ಅಕಾರ್ಡಿಂಗ್ ಒಳ್ಳೆ ಜಾಬ್ನ ಸೆಕ್ಯೂರ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ರೆ ಚೈಲ್ಡ್ ಹೆಲ್ತ್ ನರ್ಸಿಂಗ್, ಅದರ ನಂತರ ಆಬ್ಸ್ಟೆಟಿಕ್ಸ್ ಅಂಡ್ ಗೈನಕಾಲಜಿ ನರ್ಸಿಂಗ್, ನೆಕ್ಸ್ಟ್ ಮೆಂಟಲ್ ಹೆಲ್ತ್ ನರ್ಸಿಂಗ್ ಆರ್ ಸೈಕ್ಯಾಟ್ರಿ ನರ್ಸಿಂಗ್, ನ್ಯೂರೋಸೈಕ್ಯಾಟ್ರಿ ನರ್ಸಿಂಗ್, ನ್ಯೂರೋಸೈನ್ಸ್ ಇನ್ ನರ್ಸಿಂಗ್, ಫೊರೆನ್ಸಿಕ್ ನರ್ಸಿಂಗ್. ಸೊ ನ್ಯೂರೋಸೈಕ್ಯಾಟ್ರಿ, ನ್ಯೂರೋಸೈನ್ಸ್ ಅಂಡ್ ಫೊರೆನ್ಸಿಕ್ ನರ್ಸಿಂಗ್ ಆರ್ ಫೊರೆನ್ಸಿಕ್ ಸೈಕ್ಯಾಟ್ರಿ ಇವಾಗ ರೀಸೆಂಟ್ ಆಗಿ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ಮಾಸ್ಟರ್ಸ್ ಸ್ಪೆಷಾಲಿಟೀಸ್ ಇದಾವೆ ನಮ್ಮ ಇಂಡಿಯಾ ಅಲ್ಲಿ. ಇವೆಲ್ಲ ಆಪರ್ಚುನಿಟೀಸ್ ಅಥವಾ ಸ್ಪೆಷಾಲಿಟೀಸ್ ನಿಮ್ಗಾಗಿ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದೆ MSc ಮಾಡಬೇಕಾದ್ರೆ. ಸೊ ನೀವು ನಿಮ್ಮ ಅಕಾರ್ಡಿಂಗ್ ನೀವು ಯಾವ ಸ್ಪೆಷಾಲಿಟೀಸ್ ಅಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಅದನ್ನ ಚೂಸ್ ಮಾಡ್ಕೊಂಡ್ಬಿಟ್ಟು MSc ನರ್ಸಿಂಗ್ ಆಗಿ ನೀವು ಹೋಗ್ಬೋದು. ಮೇಡಮ್ MSc ನರ್ಸಿಂಗ್ ಎಲ್ಲಿಂದ ಮಾಡಬೇಕು, ಯಾವ ತರ? ಎಲ್ಲ ಪ್ರೈವೇಟ್ ಕಾಲೇಜಸ್ ಅಲ್ಲಿನೂ ಕೂಡ ಆಪ್ಷನ್ ಇರುತ್ತೆ. ನೀವು ಜಾಬ್ ಮಾಡ್ತಾನೂ ಮಾಡ್ಬೋದು ಅಥವಾ ರೆಗ್ಯುಲರ್ ಆಗಿನೂ ಪರ್ಸ್ಯೂ ಮಾಡ್ಬೋದು. ಅದ್ರ ಜೊತೆಗೆ ಗವರ್ಮೆಂಟ್ ಎಂಟ್ರೆನ್ಸ್ ಎಕ್ಸಾಮ್, ನಮ್ಮ ಕರ್ನಾಟಕದವ್ರಿಗಾಗಿ ವಿಡಿಯೋ ಇರೋದ್ರಿಂದ KNO ಗ್ರೂಪ್ ಅವ್ರು ಮಾಡಿರೋದ್ರಿಂದ, ಸೊ ಕರ್ನಾಟಕದವ್ರಿಗೆ ಯಾವ ರೀತಿ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರುತ್ತೆ ಅಂದ್ರೆ KE ಅಂಡರ್ ಅಲ್ಲಿ ನಿಮ್ಗೆ ಕರೀತಾರೆ. ಆ ಎಕ್ಸಾಮ್ ನ ನೀವು ಕ್ರ್ಯಾಕ್ ಮಾಡಿದ್ರೆ ನಿಮ್ಗೂ ಫ್ರೀ ಆಫ್ ಕಾಸ್ಟ್ ಅಂದ್ರೆ ವೆರಿ ಲೆಸ್ ಫೀಸ್ ಅಲ್ಲಿ ನೀವು ನಿಮ್ಮ ಮಾಸ್ಟರ್ಸ್ ನ ಕಂಪ್ಲೀಟ್ ಮಾಡ್ಬೋದು. ಮೇಡಮ್ ಬರೀ ಮಾಸ್ಟರ್ಸ್ ಇನ್ ಸ್ಪೆಷಾಲಿಟಿ ನರ್ಸಿಂಗ್ ಮಾಡಿ ಮತ್ತೆ ನರ್ಸಿಂಗ್ ಅಲ್ಲಿನೇ ಇರ್ಬೇಕಾ, ಅಥವಾ ಮತ್ತೆ ಸ್ವಲ್ಪ ಡೈವರ್ಟ್ ಆಗಿ ಬೇರೆ ಏನಾದ್ರು ಕೋರ್ಸಸ್ ಮಾಡ್ಬೋದಾ ಅನ್ನೋದೇ ಆದ್ರೆ, ಸೊ ಇಲ್ಲಿರುವಂತ ಆಪ್ಷನ್ ಯಾವ್ದಂದ್ರೆ MBA MPH UPSC ಅಂದ್ರೆ IAS IPS ಗಾಗಿ ನೀವು ಸ್ಟಡಿನೂ ಮಾಡ್ಬೋದು, ಅದರಲ್ಲಿ ಕ್ರ್ಯಾಕು ಮಾಡಿ ಒಳ್ಳೆ ಜಾಬ್ನ ಗಿಟ್ಸ್ಕೋಬಹುದು. ಸೊ MBA ಅಂದ್ರೆ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, MPH ಮಾಸ್ಟರ್ಸ್ ಇನ್ ಪಬ್ಲಿಕ್ ಹೆಲ್ತ್. ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಮಾಡೋದು ಒಂದೇ, ಬಟ್ MPH ಗಾಗಿ ಜಾಸ್ತಿ ಸ್ಕೋಪ್ಸ್ ಇರೋದ್ರಿಂದ, ಸ್ಯಾಲರಿ ಪ್ಯಾಕೇಜ್ ಒಳ್ಳೆ ಹೈಕ್ ಅಲ್ಲಿ ಇರೋದ್ರಿಂದ, ಗವರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಲ್ಲಿ ಸಿಕ್ಕಾಪಟ್ಟೆ ಕಾಲ್ಫಾರ್ಮ್ ಮಾಡ್ತಾರೆ. ಸೊ ಅದಕ್ಕಾಗಿ ಈ ಒಂದು ಆಪ್ಷನ್ಸ್ ಬಗ್ಗೆ ನಿಮ್ಗೆ ಹೇಳೋ ಅವಕಾಶನ ಯುಟಿಲೈಸ್ ಮಾಡಿಕೊಂಡು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ನೀವು ಹೋದ್ರೆ ಅಲ್ಲಿ ನಿಮ್ಗೆ ಹ್ಯೂಮನ್ ರಿಸೋರ್ಸಸ್, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅಂತ ತಗೊಂಡ್ಬಿಟ್ಟು ಒಂದು ಹಾಸ್ಪಿಟಲ್ಗಾಗಿ ಒಂದು ಮಾಸ್ಟರಲ್ ಪರ್ಸನ್ ಆಗಿ ನೀವು ವರ್ಕ್ ಮಾಡಿದ್ರೆ ಸ್ಯಾಲ್ರಿನೂ ಹೈಕ್ ಇರುತ್ತೆ, ಸ್ಟ್ಯಾಂಡರ್ಡೈಸ್ಡ್ ಪೊಸಿಷನ್ ಅಲ್ಲಿನೂ ನೀವು ವರ್ಕ್ ಮಾಡ್ಬೋದು. ಮೇಡಮ್ ನೆಕ್ಸ್ಟ್ ಏನು ಅಂತ ಅಂದ್ರೆ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಮೇಡಮ್ 2 years ಕೋರ್ಸ್ ಮಾಡಿದಾಗ್ಲಷ್ಟೇನೆ ನಾವು ಏನಾದ್ರು ಜಾಬ್ ಆಫರ್ ಅಲ್ಲಿ ಚೆನ್ನಾಗಿ ಅರ್ನ್ ಮಾಡ್ಬೋದಾ, ಅಥವಾ ಮತ್ತೆ ಏನಾದ್ರು ಶಾರ್ಟ್ ಸರ್ವಿಸಸ್ ಇದೆ, ಶಾರ್ಟ್ ಕೋರ್ಸಸ್ ಇದಾವೆ ಅಂತ ಕೇಳಿದ್ರೆ ಫೆಲ್ಲೋಶಿಪ್ ಕೋರ್ಸಸ್ ಇದಾವೆ, ಡಿಪ್ಲೊಮಾ ಕೋರ್ಸಸ್ ಇದಾವೆ, 1 year ಕೋರ್ಸಸ್, ಸರ್ಟಿಫಿಕೇಟ್ ಕೋರ್ಸಸ್ ಕೂಡ ಇದಾವೆ. ಸೊ ಯಾವ್ಯಾವೆಲ್ಲ ಆಪರ್ಚುನಿಟೀಸ್ ಅಂದ್ರೆ ನನ್ಗೆ ಗೊತ್ತಿರೋ ಮಟ್ಟಿಗೆ ನಾನು ಇಲ್ಲಿ ಲೀಸ್ಟ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಮೆಂಟಲ್ ಹೆಲ್ತ್ ಎಜುಕೇಶನ್ ಅಂತ ಇದೆ, ಮೆಂಟಲ್ ಹೆಲ್ತ್ ರಿಹ್ಯಾಬಿಲಿಟೇಷನ್, ಜಿರಿಯಾಟ್ರಿಕ್ ಮೆಂಟಲ್ ಹೆಲ್ತ್ ನರ್ಸಿಂಗ್, ನ್ಯೂರಾಲಜಿಕಲ್ ರಿಹ್ಯಾಬಿಲಿಟೇಷನ್, ಸೈಕೋ ಸೋಷಿಯಲ್ ಸಪೋರ್ಟ್ ಇನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ನರ್ಸ್ ಅನಸ್ಥೆಟಿಸ್ಟ್ ಡಿಪ್ಲೊಮಾ ಕೋರ್ಸಸ್ ಇದೆ, ಡಿಪ್ಲೊಮಾ ಇನ್ ಸೈಕ್ಯಾಟ್ರಿಕ್ ನರ್ಸಿಂಗ್ DPN ಅಂತ ಕರಿತೀವಿ, ಡಿಪ್ಲೊಮಾ ಕೋರ್ಸಸ್ ಇನ್ ರಿಸರ್ಚ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಇಂಟೆನ್ಸಿವ್ ಕೇರ್, ಕಾರ್ಡಿಯಾಕ್, ಆಂಕೋಲಜಿ, ಇವೆಲ್ಲ ಕೋರ್ಸಸ್ಗಳು ನಮ್ಮ ಇಂಡಿಯಾದಲ್ಲಿ ಇದಾವೆ. ಇದಕ್ಕಿನ್ನ ವೆರಿ ಸ್ಪೆಷಲೈಸ್ಡ್ ಕೋರ್ಸಸ್ನು ಕೂಡ ಇದಾವೆ. ಸೊ ನೀವೆಲ್ಲರೂ INC ವೆಬ್ಸೈಟ್ ಅಲ್ಲಿ ಹೋದ್ರೆ ಅಥವಾ ನರ್ಸಿಂಗ್ ಬಗ್ಗೆ ಗೂಗಲ್ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಆಪರ್ಚುನಿಟೀಸ್ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ
ಮೇಡಮ್ MSc ಮುಗಿದ್ಮೇಲೆ ಮತ್ತೆ ಏನ್ ಮಾಡ್ಬೇಕು? PhD ಮಾಡ್ಬೋದಾ? PhD ಮಾಡೋದಾದ್ರೆ ಎಲ್ಲಿ ಮಾಡ್ಬೇಕು? ಯಾವೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರ್ತವೆ ಅಂತ ನನ್ನ ಕೇಳಿದ್ರೆ, ನಮ್ಮ ಇಂಡಿಯಾ ಅಲ್ಲಿ RGHS ಅಲ್ಲಿ ನ್ಯಾಷನಲ್ ಕನ್ಸರ್ಟಿಯಂ INC ಅಂಡರ್ ಅಲ್ಲಿ, ನಿಮ್ಹಾನ್ಸ್ ಅಂಡರ್ ಅಲ್ಲಿ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಡೀಮ್ಡ್ ಮೆಡಿಕಲ್ ಕಾಲೇಜಸ್ ಆರ್ ಯೂನಿವರ್ಸಿಟಿ ಅಂಡರ್ ಅಲ್ಲಿ PhD ಗಾಗಿ ಎಂಟ್ರೆನ್ಸ್ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಾರೆ. ಸೊ ಇವೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ಸ್ ನ ನೀವು ಕ್ರ್ಯಾಕ್ ಮಾಡಿದ್ರೆ PhD ಗಾಗಿ ನೀವು ಸ್ಕಾಲರ್ ಆಗ್ತೀರಾ, ನೀವು PhD ಎಜುಕೇಶನ್ ನ ಕಂಟಿನ್ಯೂ ಮಾಡ್ಬೋದು. ನಮ್ಮ ಇಂಡಿಯಾ ಅಲ್ಲಿ ಇವೆಲ್ಲ ಮೇನ್ ಪ್ಲೇಸ್ಮೆಂಟ್ಸ್ ಅಲ್ಲಿ ನಿಮ್ಗೆ PhD ಗಾಗಿ ಎಂಟ್ರೆನ್ಸ್ ಎಕ್ಸಾಮ್ಸ್ ನ ಕರೀತಾರೆ. ಸೊ ಇವೆಲ್ಲ ವೆಬ್ಸೈಟ್ ನ ನೀವು ಚೆಕ್ ಮಾಡಿದ್ರೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನೀವು ಅಲ್ಲಿ ಕಲೆಕ್ಟ್ ಮಾಡ್ಬೋದು. ರೀಸೆಂಟ್ಲಿ ನಿಮ್ಹಾನ್ಸ್ ಅಲ್ಲಿನೂ PhD ಗಾಗಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ನಿಮ್ಹಾನ್ಸ್ ವೆಬ್ಸೈಟ್ ನ ಚೆಕ್ ಮಾಡಿ, ಪ್ರಾಸ್ಪೆಕ್ಟ್ಸ್ ಅಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಡೇಟ್ ಇರೋದು ಇದೇ March 31ಗೆ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ರೆ PhD ಮಾಡ್ಬೇಕನ್ನೋರಿದ್ರೆ ಪ್ಲೀಸ್ ವೆಬ್ಸೈಟ್ ನ ಚೆಕ್ ಮಾಡಿ, ಎಂಟ್ರೆನ್ಸ್ ಎಕ್ಸಾಮ್ಗಾಗಿ ಅಪ್ಲಿಕೇಶನ್ ಫಿಲ್ ಮಾಡಿ. ಸೊ ಯಾರು ಜಾಸ್ತಿ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಬೇಕು ಅಂತಂದ್ರೆ ಸಪ್ರೇಟ್ ಆಗಿ ವಿಡಿಯೋ ಕೂಡ ನಾವು ಮಾಡ್ತೀವಿ. ಸೊ ನೆಕ್ಸ್ಟ್ PhD ಮುಗಿದ್ಮೇಲೆ ಅಥವಾ ನಿಮ್ಮ BSc ನರ್ಸಿಂಗ್, BSc ನರ್ಸಿಂಗ್ ಮುಗಿದ್ಮೇಲೆ, GNM ಮುಗಿದ್ಮೇಲೆ ಏನೆಲ್ಲ ಅವಕಾಶ ಇದೆ ಅಂತ ಕೇಳಿದ್ರೆ, ಆಸ್ ಯೂಶುವಲ್ ಸ್ಟಾರ್ಟಿಂಗ್ ಅಲ್ಲೂ ಹೇಳಿದೆ, GNM ಅಷ್ಟೇ ಮಾಡಿದ್ರೆ ನಿಮ್ಗೆ ಕ್ಲಿನಿಕಲ್ ಆಪ್ಷನ್ ಬಿಟ್ಟು ಬೇರೆ ಯಾವುದು ಆಪ್ಷನ್ ಇರೋದಿಲ್ಲ. ಕ್ಲಿನಿಕಲ್ ಅಂಡ್ ಅಬ್ರಾಡ್ ಆಪರ್ಚುನಿಟೀಸ್ ಬಿಟ್ಟು ಟೀಚಿಂಗ್ ಮತ್ತೆ ರಿಸರ್ಚ್ಗೆ ಬರೋದಕ್ಕಾಗೋದಿಲ್ಲ. ಸೊ ಮೇಡಮ್ ಟೀಚಿಂಗ್ ಮತ್ತೆ ರಿಸರ್ಚ್ ಫೀಲ್ಡ್ಗೆ ಬರಬೇಕು ಅಂತಂದ್ರೆ GNM ಮಾಡಿದವರು BSc ನರ್ಸಿಂಗ್ ನ ಕಂಪ್ಲೀಟ್ ಮಾಡಲೇಬೇಕು. BSc ನರ್ಸಿಂಗ್ ಮಾಡಿದವ್ರಿಗೆ ಈ 4 ಅವಕಾಶಗಳು ಓಪನ್ ಆಗಿದೆ. ನೀವು ಯಾವುದೇ ಒಂದು ಫೀಲ್ಡ್ ಅಲ್ಲಿ ಮೂವ್ ಆನ್ ಆಗ್ಬೋದು. ಕಾಮನ್ಲಿ ಎಲ್ಲರೂ ಫೋಕಸ್ ಮಾಡಿ ಬರೋದು ಅಂದ್ರೆ ಅಬ್ರಾಡ್ ಹೋಗೋದಕ್ಕೆ, ಒಳ್ಳೆ ಸ್ಯಾಲ್ರಿ ಸಿಗುತ್ತೆ, ಆರಾಮಾಗಿ ಲೈಫ್ ಸಿಗುತ್ತೆ ಅನ್ನೋದು ಒಂದೇ ಕಾರಣಕ್ಕೆ. ಸೊ ಅಬ್ರಾಡ್ ಬಗ್ಗೆ ನಾನು ಈ ವಿಡಿಯೋ ಅಲ್ಲಿ ಜಾಸ್ತಿ ಮಾತಾಡೋದಿಲ್ಲ, ಯಾಕಂದ್ರೆ ಆಲ್ರೆಡಿ ನಮ್ಮ KNU ಅಕಾಡೆಮಿ ಥ್ರೂ ಎಲ್ಲ ಮೆಂಬರ್ಸು ಯಾರ್ಯಾರೆಲ್ಲ ಇಂಡಿಯನ್ ನರ್ಸಸ್ ಅಬ್ರಾಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಇಂಟರ್ವ್ಯೂಸ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ನಿಮ್ಗೆ ಯಾರಿಗಾರು ಅದ್ರ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ನ ನೋಡೋದೇ ಇದ್ರೆ KNU ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಆಟೋಮೆಟಿಕ್ ಆಗಿ ಅವೆಲ್ಲ ವಿಡಿಯೋಸ್ ಸಿಗುತ್ತೆ. ಸೊ ಅಲ್ಲಿ ನನಗಿನ್ನ ಜಾಸ್ತಿನೇ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಎಷ್ಟು ಗೊತ್ತಿದೆ ಅಷ್ಟನ್ನ ನಾನು ಲಾಸ್ಟ್ ಸ್ಲೈಡ್ ಅಲ್ಲಿ ತಿಳ್ಸಕ್ ಟ್ರೈ ಮಾಡಿದ್ದೀನಿ. ಸೊ ನಾನ್ ಮೇನ್ಲಿ ಮಾತಾಡೋದು ಕ್ಲಿನಿಕಲ್ ಟೀಚಿಂಗ್ ಮತ್ತೆ ರಿಸರ್ಚ್. ನಮ್ಮ ಇಂಡಿಯಾ ಅಲ್ಲಿ ನೀವು ಯಾವ ತರ ನಿಮ್ಮ ಜಾಬ್ ನ ಸೆಕ್ಯೂರ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ. ಸೊ ಲೆಟ್ಸ್ ಮೂವ್ ವಿತ್ ದ ನೆಕ್ಸ್ಟ್ ಸ್ಲೈಡ್. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೀವು ನೋಡೋದೇ ಆದ್ರೆ ಡೊಮೆಸ್ಟಿಕ್ ಜಾಬ್ಸ್ ಇನ್ ಗವರ್ಮೆಂಟ್ ಸೆಟ್ಟಿಂಗ್. ಡೊಮೆಸ್ಟಿಕ್ ಅಂದ್ರೆ ನಾನು ಇಂಡಿಯಾ ಅಲ್ಲಿ ಇದ್ಕೊಂಡ್ಬಿಟ್ಟು ನೀವೆಲ್ಲರೂ ಯಾವ್ಯಾವೆಲ್ಲ ಗವರ್ಮೆಂಟ್ ಜಾಬ್ಸ್ ನ ಸರ್ಚ್ ಮಾಡ್ಬೋದು, ಅದಕ್ಕಾಗಿ ನೀವು ಪ್ರಿಪೇರ್ ಆಗ್ಬೋದು, ಅದನ್ನ ಕ್ರ್ಯಾಕ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಸೊ ಮೊದಲನೇದಾಗಿ ಎಲ್ರಿಗೂ ಗೊತ್ತಿರೋ ತರನೇ ಏಮ್ಸ್ ನಾರ್ಸೆಟ್ ನರ್ಸಿಂಗ್ ಆಫೀಸರ್ ಅಂಡ್ ಟೀಚಿಂಗ್ ಸ್ಟಾಫ್ಸ್. ಏಮ್ಸ್ ಅಲ್ಲಿ ನಾರ್ಸೆಟ್ ಥ್ರೂ ಕರೀತಾರೆ, ಅದು ಎಲ್ಲರಿಗೂ ಗೊತ್ತಿದೆ. ಸೊ ಏಮ್ಸ್ ಥ್ರೂ ಮತ್ತೆ ಟೀಚಿಂಗ್ ಸ್ಟಾಫ್ಸ್ ಗಾಗೂ ಕರೀತಾರೆ. ನರ್ಸಿಂಗ್ ಆಫೀಸರ್ಸ್ ಅಷ್ಟೇ ಅಲ್ಲ, ಟೀಚಿಂಗ್ ಸ್ಟಾಫ್ಸ್ ಗಾಗೂ ರಿಕ್ರೂಟ್ ಮಾಡ್ತಾರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ. ಸೊ ಏಮ್ಸ್ ವೆಬ್ಸೈಟ್ ಅಲ್ಲಿ ನೀವು ಹೋದ್ರೆ ನಿಮ್ಗೆ ಒಂದು ಅಪ್ಡೇಟ್ ಸಿಗುತ್ತೆ. ಸೊ ಅದನ್ನ ಬಿಟ್ಟು ವೆರಿ ಕಾಮನೆಸ್ಟ್ ಆಪರ್ಚುನಿಟಿ ಎಲ್ಲರೂ ಮೂವ್ ಆಗೋದು ಅಂದ್ರೆ BSc ನರ್ಸಿಂಗ್ ಕಂಪ್ಲೀಟ್ ಮಾಡಿ ಅಥವಾ BSc ಮುಗಿದ್ಮೇಲೆ ಎಲ್ಲರದು ಒಂದು ಫೋಕಸ್ ಅಥವಾ ಗೋಲ್ ಇವಾಗ ರೀಸೆಂಟ್ಲಿ ಜಾಸ್ತಿ ಆಗಿರೋದಂದ್ರೆ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್. ಇದನ್ನ ಬಿಟ್ಟು ಮತ್ತೆ ಏನೆಲ್ಲ ಆಪರ್ಚುನಿಟೀಸ್ ಇದಾವೆ, ESIC ಅಲ್ಲಿ ಟೀಚಿಂಗ್ ಮತ್ತೆ ಕ್ಲಿನಿಕಲ್ ಅಂದ್ರೆ ನರ್ಸಿಂಗ್ ಆಫೀಸರ್ ಆಗಿ ಆಸ್ ಅ ಟೀಚಿಂಗ್ ಫ್ಯಾಕಲ್ಟಿ ಆಗಿನೂ ಕೂಡ ಜಾಯಿನ್ ಆಗ್ಬೋದು. ನೇವಿಯಲ್ಲಿನೂ ಕೂಡ ನರ್ಸಿಂಗ್ ಆಫೀಸರ್ಸ್ ನ ರಿಕ್ರೂಟ್ ಮಾಡ್ತಾರೆ. MNS ಆಕ್ಯುಪೇಷನಲ್ ಇಂಡಸ್ಟ್ರೀಸ್ ಯಾವ್ದಾದ್ರು ಸೆಂಟ್ರಲ್ ಅಲ್ಲಿ ಇದ್ರೆ ಅಲ್ಲೂ ಕೂಡ ಆಗುತ್ತೆ, ಬಟ್ ಪ್ರೈವೇಟ್ ಅಲ್ಲಿ ಮ್ಯಾಕ್ಸಿಮಮ್ ಅದರದಿದೆ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಆಡ್ ಮಾಡಿದ್ದೀನಿ. MNS ಅಂದ್ರೆ ಮಿಲಿಟರಿ ನರ್ಸಿಂಗ್ ಸರ್ವಿಸಸ್ ಅಲ್ಲಿ ಶಾರ್ಟ್ ಸರ್ವಿಸ್ ಕಮಿಷನ್ಸ್ ಅಂಡರ್ ಅಲ್ಲಿ ನೀವು ಟೀಚಿಂಗ್ ಆಗಿ ನರ್ಸಿಂಗ್ ಆಫೀಸರ್ಸ್ ಆಗಿ ಕರೀತಾ ಇರ್ತಾರೆ. ನೀವು ಆ ವೆಬ್ಸೈಟ್ ಕೂಡ ಅಪ್ಡೇಟ್ ಮಾಡ್ತಾ ಇರಿ. CRPF RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಲ್ಲಿ ಆಲ್ರೆಡಿ ಇದರ ಪ್ರೀವಿಯಸ್ ವಿಡಿಯೋಸ್ ಗಳಲ್ಲಿ ನೀವು ನೋಡಬಹುದು. KNU ಚಾನೆಲ್ ಅಲ್ಲಿ RRB ಗಾಗಿ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ, ಎಲ್ಲರೂ ಪ್ರಿಪೇರ್ ಮಾಡ್ತಾ ಇದ್ದೀರಾ. ಸಾಕಷ್ಟು ಮಟೀರಿಯಲ್ ನ KNU ಅಕಾಡೆಮಿ ಪ್ರೊವೈಡ್ ಮಾಡ್ತಾ ಇದೆ. ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿಬಡಿ. ಅಂಡ್ ನಾರ್ಸೆಟ್ ಗಾಗಿನೂ ಕೂಡ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಡೇಟ್ಸ್ ಅನೌನ್ಸ್ ಆಗಿದೆ.
ಸೊ ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಇದನ್ನ ಬಿಟ್ಟು ಬೇರೆ ಎಲ್ಲ ಪಾಯಿಂಟ್ಸ್ ಮೆನ್ಷನ್ ಮಾಡಿದೀನಿ, ಶಾಯದ್ ಯಾರು ಆ ಕಡೆಗೆ ಧ್ಯಾನ ಕೊಡೋದಿಲ್ಲ. ಸೊ ಫೋಕಸ್ ದೇರ್ ಆಲ್ಸೋ, ನಾಟ್ ಓನ್ಲಿ ನಾಟ್ ಸೆಟ್ ಆರ್ RRB CHOs ಅಂತ, ಅದನ್ನ ಬಿಟ್ಟು ಬೇರೆ ಎಲ್ಲ ಆಪ್ಷನ್ಸ್ ಇದಾವೆ. ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಂಡ್ ಗವರ್ಮೆಂಟ್ ಆಫ್ ಇಂಡಿಯಾ ಥ್ರೂನು ನರ್ಸಸ್ಗಾಗಿ ಸಾಕಷ್ಟು ಗವರ್ಮೆಂಟ್ ಆಪರ್ಚುನಿಟೀಸ್ ಇದಾವೆ. ಜಿಪ್ಮೇರ್ ಮತ್ತೆ ನಿಮ್ಹಾನ್ಸ್ ಅಲ್ಲಿ ನರ್ಸಿಂಗ್ ಆಫೀಸರ್ಸ್ಗಾಗಿ ಸಪ್ರೇಟ್ ಆಗಿ ರಿಕ್ರೂಟ್ಮೆಂಟ್ ಮಾಡ್ತಾರೆ, ಏಮ್ಸ್ ಥ್ರೂನು ಮಾಡ್ತಾರೆ. ಮತ್ತೆ ಟೀಚಿಂಗ್ ಪೋಸ್ಟ್ ಗಾಗಿನೂ ಸಪ್ರೇಟ್ ಇವೆರಡು ಇನ್ಸ್ಟಿಟ್ಯೂಷನ್ಸ್ ಕಾಲ್ ಫಾರ್ಮ್ಸ್ ಮಾಡ್ತಾ ಇರ್ತಾರೆ. ಸೊ ಆ ವೆಬ್ಸೈಟ್ಸ್ ಕೂಡ ಚೆಕ್ ಮಾಡ್ತಾ ಇರಿ. ಸ್ಟೇಟ್ ಲೆವೆಲ್ ನರ್ಸಿಂಗ್ ಆಫೀಸರ್ಸ್ ಅಂದ್ರೆ ಯಾವ್ದಾದ್ರು ಸ್ಟೇಟ್ ಲೆವೆಲ್ ಅಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ಸ್ ಇದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಡಿಸ್ಟಿಕ್ ಹಾಸ್ಪಿಟಲ್ ಇದೆ. ಸೊ ಆ ಡಿಸ್ಟಿಕ್ ಹಾಸ್ಪಿಟಲ್ಗೆ ಅಟ್ಯಾಚ್ ಆಗಿ ಒಂದು ಮೆಡಿಕಲ್ ಕಾಲೇಜ್, ನರ್ಸಿಂಗ್ ಕಾಲೇಜ್ ಏನಾದ್ರು ಇದ್ರೆ, ಸ್ಕೂಲ್ ಆಫ್ ನರ್ಸಿಂಗ್ ಇದ್ರೆ, ಅಲ್ಲಿನೂ ಕೂಡ ನರ್ಸಿಂಗ್ ಆಫೀಸರ್ಸ್ಗೆ ಬೆಡ್ ಸೈಡ್ ರಿಕ್ರೂಟ್ ಮಾಡ್ತಾರೆ, ಜೊತೆಗೆ ಟೀಚಿಂಗ್ ಸೈಡ್ ಅಲ್ಲೂ ರಿಕ್ರೂಟ್ ಮಾಡ್ತಾರೆ. ಕೊನೆಯದಾಗಿ ನವೋದಯ ಸ್ಕೂಲ್ಸ್, ಮುರಾರ್ಜಿ ಸ್ಕೂಲ್ಸ್, KV ಅಂದ್ರೆ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ಸ್ ಅಲ್ಲೂ ಕೂಡ ಸ್ಟಾಫ್ ನರ್ಸ್ ಆರ್ ನರ್ಸಿಂಗ್ ಆಫೀಸರ್ಸ್ಗಾಗಿ ರಿಕ್ರೂಟ್ ಮಾಡ್ತಾ ಇರ್ತಾರೆ. ಇವೆಲ್ಲ ಆಪರ್ಚುನಿಟೀಸ್ಗಾಗಿ ನೀವು ವೆಬ್ಸೈಟ್ ನ ಸರ್ಚ್ ಮಾಡ್ತಾ ಇರಿ. ಬರೀ ಒಂದು ಅಥವಾ ಎರಡಿಲ್ಲ, ಸಾಕಷ್ಟು ಆಪರ್ಚುನಿಟೀಸ್ಗಳು ನಮ್ಮ ಇಂಡಿಯಾ ಅಲ್ಲಿ ಇದೆ. ಸೊ ಯಾರಾದ್ರೂ ಇಂಡಿಯಾ ಅಲ್ಲಿ ಇದ್ದು ಗೌರ್ಮೆಂಟ್ ಜಾಬ್ಸ್ ನ ಸೆಕ್ಯೂರ್ ಮಾಡ್ಬೇಕನ್ನೋರಿದ್ರೆ ನೀವು ಇದ್ರಲ್ಲೆಲ್ಲಾನು ಫೋಕಸ್ ಮಾಡ್ಬೋದು. ಮೇಡಮ್, ಗೌರ್ಮೆಂಟ್ ಯಾವ್ದು ಆಗ್ತಾ ಇಲ್ಲ, ಪ್ರೈವೇಟ್ ಅಲ್ಲಿ ಯಾವ್ದಾದ್ರು ಒಳ್ಳೆ ಸ್ಯಾಲ್ರಿ ಇರೋ ಪೋಸ್ಟ್ ಇದಾವ, ಏನಾದ್ರು ಹೊಸ ಪೋಸ್ಟ್ ಓಪನ್ ಆಗಿದಾವ ನಮ್ಮ ಇಂಡಿಯಾ ಅಲ್ಲಿ ಅಂತ ಕೇಳಿದ್ರೆ, ಡೊಮೆಸ್ಟಿಕ್ ಜಾಬ್ಸ್ ಅಂಡ್ ಪ್ರೈವೇಟ್ ಸೆಟ್ಟಿಂಗ್ಸ್ ಬಗ್ಗೆ ಮಾತಾಡೋಣ ಈ ಸ್ಲೈಡ್ ಅಲ್ಲಿ. ಸೊ ಮೊದಲನೇದಾಗಿ ನರ್ಸಿಂಗ್ ಆಫೀಸರ್ ಆರ್ ಸ್ಟಾಫ್ ನರ್ಸ್ ಅಂತ ಯಾವುದೇ ಹಾಸ್ಪಿಟಲ್ಸ್ ಅಲ್ಲಿ, ಅದು ಮಲ್ಟಿನ್ಯಾಷನಲ್ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಒಳ್ಳೆ ರೆಪ್ಯೂಟೆಡ್ ಹಾಸ್ಪಿಟಲ್ 1000 ಬೆಡೆಡ್ ಇರ್ಬೋದು, ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಇರ್ಬೋದು, ಅಥವಾ ನಾರ್ಮಲ್ 100 ಬೆಡೆಡ್ 50 ಬೆಡೆಡ್ ಹಾಸ್ಪಿಟಲ್ಸ್ ಇರ್ತವೆ, ಅಲ್ಲಿನೂ ಕೂಡ ನರ್ಸಿಂಗ್ ಆಫೀಸರ್ಸ್ಗಾಗಿ ಜಾಬ್ಸ್ ವೇಕೆನ್ಸೀಸ್ ಇರ್ತವೆ. ಸೊ ನೀವು ಅಲ್ಲಿನೂ ಟ್ರೈ ಮಾಡ್ಬೋದು. ಮೇಡಮ್ ಬರೀ ಬೆಡ್ ಸೈಡ್, ನಮ್ಗೆ ಬೆಡ್ ಸೈಡ್ ಮಾಡೋದಿಲ್ಲ, ಟೀಚಿಂಗ್ ಸೈಡ್ ಅಲ್ಲಿ ಹೋಗ್ಬೇಕಾ? ಸೊ ಪ್ರೈವೇಟ್ ನರ್ಸಿಂಗ್ ಕಾಲೇಜಸ್, ಸ್ಕೂಲ್ ಆಫ್ ನರ್ಸಿಂಗ್ಸ್ ಅಲ್ಲಿ ಟೀಚಿಂಗ್ ಸ್ಟಾಫ್ಸ್ ನ ತಗೊಂತಾರೆ. ಸೊ ಯಾರೆಲ್ಲ PV-BSc ಕಂಪ್ಲೀಟ್ ಮಾಡಿರ್ತೀರಾ, BSc ಕಂಪ್ಲೀಟ್ ಮಾಡಿರ್ತೀರಾ, ಅಥವಾ ನಿಮ್ಮ ಹೈಯರ್ ಎಜುಕೇಶನ್ಸ್ ನ ಕಂಪ್ಲೀಟ್ ಮಾಡಿರ್ತೀರಾ, ಅವರೆಲ್ಲರೂ ಕಾಲೇಜ್ ಆಫ್ ನರ್ಸಿಂಗ್, ಸ್ಕೂಲ್ ಆಫ್ ನರ್ಸಿಂಗ್ಸ್ ಅಲ್ಲಿ ನೀವು ಮೂವ್ ಆನ್ ಆಗ್ಬೋದು. ಮೇಡಮ್ ಇವೆರಡೇನಾ? ಅದೇ ತರ ಮತ್ತೆ ನೆಕ್ಸ್ಟ್ ಆಕ್ಯುಪೇಷನಲ್ ನರ್ಸ್, ಇಂಡಸ್ಟ್ರಿಯಲ್ ನರ್ಸ್ ಅಂತ ಪೋಸ್ಟ್ ಇದೆ. ಸೊ ಎಲ್ಲ IT ಕಂಪನೀಸ್, ಮಲ್ಟಿನ್ಯಾಷನಲ್ ಕಂಪನೀಸ್ಗಳಲ್ಲಿ ಒಂದು ಮೆಡಿಕಲ್ ಸ್ಟಾಫ್ಸ್ ನ ರಿಕ್ರೂಟ್ ಮಾಡ್ಕೊಂತಾರೆ. ಎಸ್ಪೆಷಲಿ ಅವರು ಫೋಕಸ್ ಮಾಡೋದಂದ್ರೆ ಸ್ಟಾಫ್ ನರ್ಸ್ನೇ. ಸೊ ಅವ್ರಿಗೇನೆ ನಾವು ಆಕ್ಯುಪೇಷನಲ್ ನರ್ಸ್ ಅವ್ರ ಇಂಡಸ್ಟ್ರಿಯಲ್ ನರ್ಸ್ ಅಂತ ಕರಿತೀವಿ. ಅಥವಾ ಯಾವುದೇ ಒಂದು ಬಿಗ್ ಇಂಡಸ್ಟ್ರೀಸ್ ಇದೆ, ಫ್ಯಾಕ್ಟ್ರೀಸ್ ಇದಾವೆ, ಅಲ್ಲಿರುವಂತಹ ವರ್ಕರ್ಸ್ಗಾಗಿ ಹೆಲ್ತ್ ಸರ್ವಿಸಸ್ ನ ಕೊಡೋದಕ್ಕಾಗಿ ಸ್ಟಾಫ್ ನರ್ಸಸ್ ನ ರಿಕ್ರೂಟ್ ಮಾಡ್ಕೊಂತಾರೆ. ಸೊ ಅವೆಲ್ಲ ಪೋಸ್ಟ್ ಕೂಡ ನೀವು ಗೂಗಲ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ನೀವು ಎಲಿಜಿಬಲ್ ಆದ್ರೆ ಅವರು ನಿಮ್ಗೆ ಕಾಲ್ ಫೋನ್ ಮಾಡಿ ರಿಕ್ರೂಟ್ ಮಾಡ್ಕೊಂತಾರೆ. ಮೇಡಮ್ ಇವೆಲ್ಲ ಅಲ್ಲದೆ ಮತ್ತೇನೆಲ್ಲ ಇದೆ? ನರ್ಸ್ ಇನ್ಫಾರ್ಮ್ಯಾಟಿಕ್ಸ್ ಅಂತ ಇದೆ. ಒಂದು ನರ್ಸ್ ಇವಾಗ ಓನ್ ಕಂಪನೀಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅದು ನರ್ಸಿಂಗ್ ರಿಲೇಟೆಡ್. ಮುಂದೆ ಹೇಳ್ತೀನಿ ರಿಸರ್ಚ್ ಬಂದಾಗ. ಸೊ ಅವ್ರು ಓನ್ ಎಂಟರ್ಪ್ರೈಸಸ್ ಆಗ್ತಾರೆ, ಓನ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇ ತರ ಟ್ರಾವೆಲ್ ನರ್ಸ್ ಅಂತ ಹೊಸದಾಗಿ ಸ್ಟಾರ್ಟ್ ಆಗಿದೆ ನಮ್ಮ ಇಂಡಿಯಾ ಅಲ್ಲಿ. ಟೆಲಿ ನರ್ಸಿಂಗ್, ಸೊ ಪ್ರಾಜೆಕ್ಟ್ ಕೋಆರ್ಡಿನೇಟರ್ಸ್. ಸೊ ಪ್ರಾಜೆಕ್ಟ್ ಕೋಆರ್ಡಿನೇಟರ್ಸ್ ಅಂತ ಈ ಸ್ಲೈಡ್ ಅಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಮಾತಾಡೋದು ರಿಸರ್ಚ್ ಬಗ್ಗೆನೇ ಬರುತ್ತೆ. ಸೊ ಅವಾಗ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಸೊ ಇವೆಲ್ಲ ಪ್ರೈವೇಟ್ ಸೆಟ್ಟಿಂಗ್ಸ್ ಅಲ್ಲಿ ನಮ್ಮ ಇಂಡಿಯಾ ಅಲ್ಲಿ ಆಪ್ಷನ್ಸ್ ಇರುವಂತಹ ಜಾಬ್ ಪ್ಲೇಸ್ಮೆಂಟ್ಸ್. ಸೊ ನೆಕ್ಸ್ಟ್ ರಿಸರ್ಚ್ ಸೆಟ್ಟಿಂಗ್. ಸೊ ನರ್ಸಸ್ ನೀವು ಯಾವೆಲ್ಲ ಆಪ್ಷನ್ಸ್ ಇವಾಗ ನೋಡಿದೀರಾ? ಕ್ಲಿನಿಕಲ್ ಆಯ್ತು, ಟೀಚಿಂಗ್ ಆಯ್ತು, ಅಬ್ರಾಡ್ ಅಂತೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಲಾಸ್ಟ್ ಅಲ್ಲಿ ಅದನ್ನು ಕೂಡ ಸ್ವಲ್ಪ ಬ್ರೀಫ್ ಆಗಿ ಡಿಸ್ಕಷನ್ ಮಾಡೋಣ. ಬಟ್ ಥರ್ಡ್ ಒನ್ ಇರೋದು ರಿಸರ್ಚ್. ಮೇಡಮ್ ರಿಸರ್ಚ್ ಫೀಲ್ಡ್ ಇದೇನಿದು ಹೊಸದಾಗಿ ಕೇಳ್ತಾ ಇದೀವಿ ಅನ್ನೋರು ಸ್ವಲ್ಪ ಜನ ಇದ್ದೀರಾ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೆ ಡೌಟ್ಸ್ ಇರುತ್ತೆ. ಸೊ ಎಸ್, ನಮ್ಮ ಇಂಡಿಯಾ ಅಲ್ಲಿ ರಿಸರ್ಚ್ ಸೆಟ್ಟಿಂಗ್ಸ್ ಅಲ್ಲೂ ನರ್ಸಸ್ಗಾಗಿ ರಿಕ್ರೂಟ್ಮೆಂಟ್ಸ್ ಇದೆ. ಸೊ ಯಾವೆಲ್ಲ ರಿಸರ್ಚ್ ಪ್ರಾಜೆಕ್ಟ್ಸ್ ಇರ್ಬೋದು, ಸಿಕ್ಕಾಪಟ್ಟೆ ಇದಾವೆ, ಒಂದೋ ಎರಡ ಅಂತ ಮೆನ್ಷನ್ ಮಾಡೋದಕ್ಕಾಗೋದಿಲ್ಲ. ಬಟ್ ಯಾವೆಲ್ಲ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ರಿಸರ್ಚ್ ಪ್ರಾಜೆಕ್ಟ್ಸ್ ಅಂಡರ್ ಅಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂದ್ರೆ ಏಮ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿನೂ ರಿಸರ್ಚ್ ಪ್ರಾಜೆಕ್ಟ್ಸ್ ನ, ಹೆಲ್ತ್ ಸರ್ವೇಸ್ ನ ಮಾಡ್ತಿರ್ತಾರೆ, ರಿಸರ್ಚ್ ಪೇಪರ್ ಪಬ್ಲಿಕೇಶನ್ಸ್ ನ ಮಾಡ್ತಾ ಇದ್ದಾರೆ. ಅವ್ರು ಫಂಡ್ ಮಾಡಿ ನಿಮ್ಗೆ ರಿಕ್ರೂಟ್ಮೆಂಟ್ಸ್ ಮಾಡ್ತಾ ಇರ್ತಾರೆ. ನಿಮ್ಹಾನ್ಸ್ ಅಲ್ಲಿ ಅಂತೂ ಸಿಕ್ಕಾಪಟ್ಟೆ ನರ್ಸಸ್ಗಾಗಿ ಪ್ರಾಜೆಕ್ಟ್ ಸೈಟ್ಸ್ ಅಲ್ಲಿ
ರಿಕ್ರೂಟ್ ಮಾಡ್ತಾರೆ. ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಇರುತ್ತೆ. ಅದ್ರ ಜೊತೆಗೆ ಜಿಪ್ಮೇರ್ ಅಲ್ಲೂ ಕೂಡ ICMR ಅಂತ ಒಂದು ಇನ್ಸ್ಟಿಟ್ಯೂಷನ್ಸ್ ಅಂಡರ್ ಅಲ್ಲಿ ರಿಸರ್ಚ್ ಗಾಗಿ ನರ್ಸಸ್ ನ ರಿಕ್ರೂಟ್ ಮಾಡ್ತಾರೆ. ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಂಡ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಅಲ್ಲೂ ಕೂಡ ರಿಸರ್ಚ್ ಗಾಗಿನೇ ಪರ್ಟಿಕ್ಯುಲರ್ ಆಗಿ ನರ್ಸಸ್ ನ ರಿಕ್ರೂಟ್ ಮಾಡ್ತಾರೆ. ಅಲ್ಲಿ ಏನೇನ್ ಪೊಸಿಷನ್ಸ್ ಇರುತ್ತೆ ಅಂತ ಒಂದೊಂದಾಗಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಅದ್ರ ಜೊತೆಗೆ ಟೀಚಿಂಗ್ ಮತ್ತೆ ಕ್ಲಿನಿಕಲ್ ಅಲ್ಲಿ ನೀವು ಮೂವ್ ಆದ್ರೆ ನಿಮ್ಗೆ ಏನೆಲ್ಲ ಪೊಸಿಷನ್ಸ್ ನ ಅಪ್ಗ್ರೇಡ್ ಮಾಡ್ತಾರೆ. ಓಕೆ, ಅದನ್ನು ಕೂಡ ನೆಕ್ಸ್ಟ್ ಸ್ಲೈಡ್ ಇಂದ ನಾವು ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿವರೆಗೂ ನೋಡಿದ್ವಿ ಏನೆಲ್ಲ ಆಪರ್ಚುನಿಟೀಸ್ ಇದೆ, ಬಟ್ ಅವೆಲ್ಲ ಆಪರ್ಚುನಿಟೀಸ್ ಅಲ್ಲಿ ನಿಮ್ಮ ಡೆಸಿಗ್ನೇಷನ್ ನ ಯಾವ ತರ ಅಪ್ಗ್ರೇಡ್ ಮಾಡ್ತಾರೆ. ಸೊ ಮೊದಲನೇದಾಗಿ ಕ್ಲಿನಿಕಲ್ ಸೈಡ್ ಅಲ್ಲಿ ನೀವು ಹೋದ್ರೆ ಏನೆಲ್ಲ ನಿಮ್ಗೆ ಹೈಯರ್ ಪೊಸಿಷನ್ಸ್ ನ ಕೊಡ್ತಾರೆ. ಅದನ್ನ ಪ್ರೈವೇಟ್ ಮತ್ತೆ ಗವರ್ಮೆಂಟ್ ಆಗಿ 2 ತರ ಡಿವೈಡ್ ಮಾಡಿದೀವಿ. ಸೊ ಪ್ರೈವೇಟ್ ಸೆಟ್ಟಿಂಗ್ಸ್ ಅಲ್ಲಿ ನೀವು ಆಸ್ ಅ ಸ್ಟಾಫ್ ನರ್ಸ್ ಅಂತ ಫಸ್ಟ್ ಗೆ ಅಥವಾ ನರ್ಸಿಂಗ್ ಆಫೀಸರ್ ಅಂತ ನೀವು ಜಾಯಿನ್ ಆದ್ರೆ ಫಸ್ಟ್ ನರ್ಸಿಂಗ್ ಆಫೀಸರ್ ಅಂತಾನೆ ಇರುತ್ತೆ. ಅದರ ನಂತರ ಶಿಫ್ಟ್ ಇನ್ಚಾರ್ಜ್, ಅದರ ನಂತರ ವಾರ್ಡ್ ಇನ್ಚಾರ್ಜ್, ಸೂಪರ್ವೈಸರ್ ಮತ್ತೆ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಅಂತ ಪ್ರೈವೇಟ್ ಅಲ್ಲಿ ನಿಮಗೆ ಡೆಸಿಗ್ನೇಷನ್ಸ್. ದ ನೆಕ್ಸ್ಟ್ ಗವರ್ಮೆಂಟ್ ಅಲ್ಲಿ ಯಾವ ತರ ಅಂದ್ರೆ ನರ್ಸಿಂಗ್ ಆಫೀಸರ್ ಅಟ್ ದ ಸ್ಟಾರ್ಟಿಂಗ್, ಸೀನಿಯರ್ ನರ್ಸಿಂಗ್ ಆಫೀಸರ್, ವಾರ್ಡ್ ಇನ್ಚಾರ್ಜ್, ಅಸಿಸ್ಟೆಂಟ್ ನರ್ಸಿಂಗ್ ಸೂಪರಿಂಟೆಂಡೆಂಟ್, ಡೆಪ್ಯೂಟಿ ನರ್ಸಿಂಗ್ ಸೂಪರಿಂಟೆಂಡೆಂಟ್, ಚೀಫ್ ನರ್ಸಿಂಗ್ ಆಫೀಸರ್ ಅಂತ ಪೋಸ್ಟ್ ಅಥವಾ ಅಪ್ಗ್ರೇಡ್ ಸಿಸ್ಟಮ್ ಇರುತ್ತೆ. ಮೇಡಮ್, ನಾವು ಟೀಚಿಂಗ್ ಸೈಡ್ ಮಾಡ್ತಾ ಇದೀವಿ, ನಮ್ಗೆಲ್ಲ ಯಾವ ಪೊಸಿಷನ್ಸ್ ಡೆಸಿಗ್ನೇಷನ್ಸ್ ಇದಾವೆ ಅಂತ ಕೇಳಿದ್ರೆ ಕಾಮನ್ ಆಗಿ ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಅಲ್ಲಿ ಅಷ್ಟೊಂದು ವ್ಯತ್ಯಾಸ ಇರೋದಿಲ್ಲ. ಮೈನರ್ ಏನಾದ್ರು ಚೇಂಜಸ್ ಇರ್ಬೋದು, ಬಟ್ ರ್ಯಾಂಡಮ್ ಆಗಿ ಟ್ಯೂಟರ್ ಆರ್ ಕ್ಲಿನಿಕಲ್ ಇನ್ಸ್ಟ್ರಕ್ಟರ್ ಇಂದ ಪ್ರಿನ್ಸಿಪಲ್ ವರೆಗೂ ಇರುತ್ತೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಟ್ಯೂಟರ್ ಆರ್ ಕ್ಲಿನಿಕಲ್ ಇನ್ಸ್ಟ್ರಕ್ಟರ್ ಅಂದ್ರೆ ಯಾರೆಲ್ಲ PVBSc ಮುಗಿಸಿದೀರಾ, BSc ಮುಗಿಸಿದೀರಾ, MSc ಮುಗಿಸಿದೀರಾ, ಫಸ್ಟ್ ಟೈಮ್ ಟೀಚಿಂಗ್ ಎಂಟ್ರಿ ಆಗ್ತಾ ಇದ್ದೀರಾ ಅಥವಾ 1 year ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಮೆಲ್ರಿಗೂ ಟ್ಯೂಟರ್ ಅಥವಾ ಕ್ಲಿನಿಕಲ್ ಇನ್ಸ್ಟ್ರಕ್ಟರ್ ಅಂತಾನೆ ಕರೀತಾರೆ. MSc ಮುಗಿಸಿ 3 years ಆಫ್ ಎಕ್ಸ್ಪೀರಿಯನ್ಸ್ ಏರೋ ಮಾರ್ಕ್ ನ ನೋಡ್ಬೋದು. MSc ನರ್ಸಿಂಗ್ ವಿತ್ 3 years ಎಕ್ಸ್ಪೀರಿಯನ್ಸ್, ಅಥವಾ ನೀವು PhD ಮಾಡ್ತಾನೆ ಇರ್ಬೋದು, ಮಾಡ್ದೇನೂ ಇರ್ಬೋದು, ನಿಮ್ಗೆ ಲೆಕ್ಚರರ್ ಆರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಕರೀತಾರೆ. MSc ನರ್ಸಿಂಗ್ ವಿತ್ 8 years ಎಕ್ಸ್ಪೀರಿಯನ್ಸ್ ಇದ್ರೆ ಅಸೋಸಿಯೇಟ್ ಪ್ರೊಫೆಸರ್ ಆರ್ ರೀಡರ್ ಅಂತ ಕರೀತಾರೆ. MSc ನರ್ಸಿಂಗ್ ವಿತ್ 10 years ಆಫ್ ಎಕ್ಸ್ಪೀರಿಯನ್ಸ್, PhD ಡಿಸೈರಬಲ್ ಇರಬೇಕು, ಪ್ರೊಫೆಸರ್. MSc ನರ್ಸಿಂಗ್ ವಿತ್ 12 years ಎಕ್ಸ್ಪೀರಿಯನ್ಸ್ ಇದ್ರೆ, 12 ವರ್ಷಗಳ ಎಕ್ಸ್ಪೀರಿಯನ್ಸ್ ಇದ್ರೆ ನಿಮಗೆ ವೈಸ್ ಪ್ರಿನ್ಸಿಪಲ್ ಯಾವುದೇ ಸ್ಕೂಲ್ ಆರ್ ಕಾಲೇಜ್ ಆಫ್ ನರ್ಸಿಂಗ್ಸ್ ಅಲ್ಲಿ ಪೊಸಿಷನ್ ಸಿಗುತ್ತೆ. MSc ನರ್ಸಿಂಗ್ ಮುಗಿಸಿ 15 ವರ್ಷಗಳ ಎಕ್ಸ್ಪೀರಿಯನ್ಸ್ ಅಥವಾ 15 years ಎಕ್ಸ್ಪೀರಿಯನ್ಸ್ ಇದ್ರೆ ನಿಮಗೆ, ಅದ್ರ ಜೊತೆಗೆ PhD ಇದ್ರೆ ಪ್ರಿನ್ಸಿಪಲ್ ಅಂತ ಯಾವುದೇ ಕಾಲೇಜ್ ಅಥವಾ ಸ್ಕೂಲ್ ಆಫ್ ನರ್ಸಿಂಗ್ಸ್ ಅಲ್ಲಿ ನೀವು ಜಾಬ್ ಸೆಕ್ಯೂರ್ ಮಾಡ್ಕೋಬಹುದು. ಸೊ ಸ್ಯಾಲ್ರಿ ಬಗ್ಗೆ ಮಾತಾಡ್ತಾ ಇಲ್ಲ. ಈ ವಿಡಿಯೋ ಅಲ್ಲಿ ಸ್ಯಾಲ್ರಿ ಬಗ್ಗೆ ಏನು ಡಿಸ್ಕಷನ್ ಮಾಡಿಲ್ಲ. ಯಾರಿಗಾರು ಸ್ಯಾಲ್ರೀಸು ಕ್ಲಿನಿಕಲ್ ಸೈಡ್ ಅಲ್ಲಿ ಬೆಡ್ ಸೈಡ್ ಅಲ್ಲಿ ಎಷ್ಟಿದೆ, ಎಷ್ಟು ಇನ್ಕ್ರಿಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ, ನಾವು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಿನಿಕಲ್ ಆಯ್ತು, ಟೀಚಿಂಗ್ ಆಯ್ತು, ಬಂದ್ಬಿಟ್ಟು ರಿಸರ್ಚ್. ಸೊ ಪೊಸಿಷನ್ ಇನ್ ರಿಸರ್ಚ್ ಅಂಡ್ ಪ್ರೋಗ್ರಾಮ್ ಫೀಲ್ಡ್, ಯಾವುದೇ ಪ್ರೋಗ್ರಾಮ್ ಅಥವಾ ರಿಸರ್ಚ್ ಫೀಲ್ಡ್ ಅಲ್ಲಿ ನಿಮ್ಗೆ ಏನೆಲ್ಲ ರೀತಿ ಪೊಸಿಷನ್ ನ ರಿಕ್ರೂಟ್ಮೆಂಟ್ ಮಾಡ್ತಾರೆ ಅಥವಾ ನೋಟಿಫಿಕೇಶನ್ ನ ಬಿಡ್ತಾರೆ ಅಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನರ್ಸ್ ಇನ್ಫಾರ್ಮೆಟಿಕ್ಸ್ ಅಂತ, ನರ್ಸಿಂಗ್ ಆಫೀಸರ್ ಅಂತ, ನರ್ಸಿಂಗ್ ಟ್ಯೂಟರ್ ಅಂತ, ಲೆಕ್ಚರರ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಇರುತ್ತೆ, ರಿಸರ್ಚ್ ಫೆಲೋ, ಸೀನಿಯರ್ ರಿಸರ್ಚ್ ಫೆಲೋ, ಪ್ರಾಜೆಕ್ಟ್ ಕೋಆರ್ಡಿನೇಟರ್, ಕನ್ಸಲ್ಟೆಂಟ್, ಸೀನಿಯರ್ ಕನ್ಸಲ್ಟೆಂಟ್, ಈ ರೀತಿಯಾಗಿರುತ್ತೆ. ಸೊ ಇದರ ನಂತರ ಲಾಸ್ಟ್ ಕೊನೆಯದಾಗಿ ವಿಡಿಯೋನ ಎಂಡ್ ಮಾಡೋದಕ್ಕೆ ಮುಂಚೆ ಒಂದು ಬ್ರೀಫ್ ಇನ್ಫಾರ್ಮೇಶನ್. ಯಾರೆಲ್ಲ ನೀವು ಎಬ್ರಾಡ್ ಹೋಗೋದಿಕ್ಕೆ ಪ್ಲಾನ್ ಮಾಡ್ತಾ ಇರ್ತೀರಾ ಆಸ್ ಅ ರಿಜಿಸ್ಟರ್ಡ್ ನರ್ಸ್ ಅಂತ, ಅಲ್ಲಿ ಸೆಟಲ್ ಆಗಬೇಕು ಅನ್ನೋರಿಗೆ ಒಂದು ಚಿಕ್ಕ ಮಾಹಿತಿ. ಆಲ್ರೆಡಿ ವಿಡಿಯೋಸ್ ಇದಾವೆ ಸಾಕಷ್ಟು. ಐ ಥಿಂಕ್ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಅನಿಸ್ತು. ಸೊ ಸಿಂಪಲ್ ಆಗಿ ಒಂದು PPT ನ ರೆಡಿ ಮಾಡಿದೀವಿ. ಎಷ್ಟು ಯೂಸ್ಫುಲ್ ಇದೆ ಅದನ್ನ ನೀವೇ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೋದು. ಸೊ ಕಂಟ್ರಿ ವೈಸ್ ಯಾವ್ಯಾವ ಎಕ್ಸಾಮ್ಸ್ ನ ನೀವು ಕ್ಲಿಯರ್ ಮಾಡ್ಬೋದು. ಮೇನ್ಲಿ ಇಂಗ್ಲಿಷ್ ಕಂಟ್ರೀಸ್, ಗಲ್ಫ್ ಕಂಟ್ರೀಸ್ ಇದೆ ಮೇನ್ ಡಿಫ್ರೆನ್ಸ್ ಇರೋದು. ಸೊ ಇಂಗ್ಲಿಷ್ ಕಂಟ್ರೀಸ್ ಅಂತ ಬಂದ್ರೆ US, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಸಿಂಗಾಪುರ್, ಐರ್ಲೆಂಡ್, ಫ್ರಾನ್ಸ್, ಇವೆಲ್ಲ ಕಂಟ್ರೀಸ್ಗೆ ನೀವು OET, IELTS ಮತ್ತೆ ನೆಕ್ಲೆಕ್ಸ್, ಇಲ್ಲಿ ಅಕಾಡೆಮಿಕ್ ಅಂತಾನು ಇರುತ್ತೆ ಮತ್ತೆ ಜಾಬ್ಗಾಗಿನೂ ಅಂತ ಇರುತ್ತೆ. ಸೊ ಅದನ್ನ ನೋಡ್ಬಿಟ್ಟು ನೀವು ಎಕ್ಸಾಮ್ಸ್ ನ ಕೊಡ್ಬೇಕಾಗತ್ತೆ. ಅದ್ರ ಜೊತೆಗೆ ಗಲ್ಫ್ ಕಂಟ್ರಿ ಅಂತ ಬಂದ್ರೆ OET ಮ್ಯಾಕ್ಸಿಮಮ್, ಬಟ್ ಅದ್ರ ಜೊತೆಗೇನೆ ಮತ್ತೆ ಯಾವೆಲ್ಲ ಎಕ್ಸಾಮ್ಸ್ ಇದಾವೆ ಅಂತ ನೋಡೋದಾದ್ರೆ
PET PET ಅಂತ ಕರೀತಾರೆ, ಟೋಫಲ್, IBT, ಗೇಟ್, ಇವೆಲ್ಲ ಅಲ್ಟರ್ನೇಟ್ ಎಕ್ಸಾಮ್ಸ್ ಐಎಲ್ಸ್ಗಾಗಿ. ಮತ್ತೆ ಹದ್, DHA, QCHP ಇವೆಲ್ಲ ಗಲ್ಫ್ ಕಂಟ್ರೀಸ್ಗಾಗಿ. ಅದ್ರ ಜೊತೆಗೆ ಮಿನಿಸ್ಟ್ರಿ ಆಫ್ ಹೆಲ್ತ್ UK ಮತ್ತು ಸ್ವಲ್ಪ ಗಲ್ಫ್ ಕಂಟ್ರೀಸ್ಗಾಗಿ, ಸೌದಿ ಮತ್ತೆ UKಗಾಗಿ ಮಾಸ್ಟರ್ ಆಫ್ ಸಾರಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡರ್ ಅಲ್ಲಿ ಎಕ್ಸಾಮ್ಸ್ ನ ಕ್ರ್ಯಾಕ್ ಮಾಡಬೇಕಾಗುತ್ತೆ. ಸೊ ಈ ವಿಡಿಯೋ ಅಲ್ಲಿ ನಿಮ್ಗೆ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅದನ್ನು ಕ್ಲಾರಿಟಿ ಕೊಡ್ತೀವಿ. ಸೊ ರಿಪ್ಲೈನು ಮಾಡ್ತೀನಿ ಯಾರಿಗಾರು ಏನಾದ್ರು ಡೌಟ್ಸ್ ಇದ್ರೆ, ಅಥವಾ ಈ ವಿಡಿಯೋ ಅಲ್ಲಿ ಏನಾದ್ರು ಮಿಸ್ಟೇಕ್ಸ್ ಫೈಂಡ್ ಔಟ್ ಆಗಿದ್ರೆ ಪ್ಲೀಸ್ ಕರೆಕ್ಟ್ ಮೀ ಆಲ್ಸೋ. ಅಂಡ್ I thought of making one video like lot many questions, doubts the like juniors or else student nurses they have. So thought of making it very precise manner. Hope this video will be useful for all the newly joiners for the nursing courses, or else those who have completed your final year courses in nursing as a GNM and BSc nursing. ಅವ್ರಿಗೂ ಕೂಡ ಇದು ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ ಇನ್ನೂವರೆಗೂ KNU ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.